ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಲೆಕ್ಟಿವ್ ಆಗಿ ಮೆಸೇಜಸ್ನ ಕೊಡ್ತಾ ಇರೋದು ನಮ್ಮ ಈ ಪರ್ಟಿಕ್ಯುಲರ್ ಜರ್ನಿಗೆ ನಾವೆಲ್ಲ ಇರುವಂಥ ಕಾಮನ್ ಆಗಿ ಶೇರ್ ಮಾಡ್ತಾ ಇರುವಂಥ ಕೆಲವೊಂದು ಪ್ಯಾಟರ್ನ್ಸ್ ಇರ್ಬೋದು, ನಮ್ಮ ಲೈಫ್ ಲೆಸನ್ಸ್ ಇರ್ಬೋದು, ನಮ್ಮ ನೆಕ್ಸ್ಟ್ ಜರ್ನಿ ಸಿಮಿಲರ್ ಡೈರೆಕ್ಷನಲ್ಲಿ ಹೋಗ್ತಾ ಇರ್ಬೋದು. ಸೊ ಇವತ್ತಿನ ರೀಡಿಂಗನ್ನು ನಿಮಗೆ ನೋಡಬೇಕು ಅಂತ ಅನಿಸಿದರೆ, ಇವತ್ತಿನ ರೀಡಿಂಗ್ಗೆ ನಿಮ್ಮ ಎನರ್ಜಿ ಅಟ್ರಾಕ್ಟ್ ಆಗಿದ್ರೆ, ಸೊ ಇವತ್ತಿನ ಮೆಸೇಜಸ್ ಬಂದು ನಿಮಗೆ ಅಟ್ಲೀಸ್ಟ್ ಒನ್ ಪಾರ್ಟ್ ಆಫ್ ದ ಇವತ್ತಿನ ರೀಡಿಂಗು ನಿಮಗೆ ಅಪ್ಲಿಕಬಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ ನ. ಕಲೆಕ್ಟಿವ್ ಆಗಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಏನ್ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಮೊದಲನೇದಾಗಿ ನಮ್ಮ ಈ ಕಲೆಕ್ಟಿವ್ ಎನರ್ಜಿ, ಯಾರೆಲ್ಲ ಇವತ್ತಿನ ರೀಡಿಂಗಿಗೆ ಟ್ಯೂನ್ ಇನ್ ಆಗಿ ಯಾರೆಲ್ಲ ಈ ಒಂದು ಕಲೆಕ್ಟಿವ್ ಆಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಲೈಕ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದಾಗಿ ತೋರಿಸ್ತಾ ಇರೋವಂಥ ಮೆಸೇಜ್ ಬಂದು ಐ ಕೀಪ್ ಸೀಯಿಂಗ್ ನಂಬರ್ 0, ಲೈಕ್ ಝೀರೋ ಇಂದ ಸ್ಟಾರ್ಟ್ ಆಗೋದು. ಝೀರೋ ಸ್ಟೇಟಲ್ಲಿ ಇದ್ದಾಗ ಎನಿಥಿಂಗ್ ಇಸ್ ಪಾಸಿಬಲ್. ರಾಕ್ ಬಾಟಮಿಗೆ ಹೋದಾಗ ಇನ್ನೆಲ್ಲೂ ಕೆಳಗಡೆ ಹೋಗೋದಕ್ಕಾಗಲ್ಲ, ಮೇಲ್ ಹತ್ತಲೇಬೇಕು. ತುಂಬ ಹೊತ್ತು ಕೂತ್ಕೊಂಡು ನಾವು ಕಾಯೋದಕ್ಕಾಗೋದಿಲ್ಲ, ಯಾಕಂದರೆ ರಾಕ್ ಬಾಟಮ್ ಅಂತ ಹೋದಾಗ ವಿ ಹ್ಯಾವ್ ರೀಚ್ಡ್ ಅ ಲೆವೆಲ್ ನಮ್ಮ ಲೈಫಲ್ಲಿ ಆರ್ ಅ ಜಂಕ್ಷನ್ ನಮ್ಮ ಲೈಫಲ್ಲಿ ವೇರ್ ವಿ ಹ್ಯಾವ್ ಟು ಮೇಕ್ ಅ ಡೆಸಿಷನ್. ಕೆಲವೊಂದು ಡೆಸಿಷನ್ಗಳು ಮಾಡಿದಿರ ಆ ಜಂಕ್ಷನಿಂದ ನಾವು ಮುಂದೆ ಹೋಗೋದಕ್ಕಾಗೋದಿಲ್ಲ. ಆ ಡೆಸಿಷನ್ ಬಂದು ಲೈಫನ್ನ ಮತ್ತೆ ಸ್ಟಾರ್ಟ್ ಓವರ್ ಮಾಡುವಂಥ ಡೆಸಿಷನ್ಸ್ ಇರ್ಬೋದು, ಯಾಕಂದರೆ ನಂಬರ್ 0 ತೋರಿಸ್ತಾ ಇರೋದ್ರಿಂದ ಇಟ್ ಈಸ್ ಬಿಗಿನಿಂಗ್. ವಿ ಹ್ಯಾವ್ ಟು ಬಿಗಿನ್ ಸಮಥಿಂಗ್. ಏನಾದರೂ ಎಂಡ್ ಆಗಿರ್ಬೋದು ನಮ್ಮ ಲೈಫಲ್ಲಿ, ಅಥವಾ ಯಾವುದರಿಂದ ಅದು ನಾವು ಆಚೆ ಬಂದಿರ್ಬೋದು, ಯಾವುದಾದ್ರೂ ಸಿಚುವೇಶನ್ ಇಂದ ಆಚೆ ಬರ್ಬೇಕಂತ ಅನ್ಕೊಳ್ತಾ ಇರ್ಬೋದು. ಕೆಲವೊಂದು ಸಿಚುವೇಶನ್ಗಳನ್ನ ನಾವು ಫೇಸ್ ಮಾಡ್ತಾ ಇರ್ಬೋದು ಈಗ ಸದ್ಯದ ಸಂದರ್ಭದಲ್ಲಿ, ವಿಚ್ ವಿಲ್ ಸ್ಟಾರ್ಟ್ ನಮ್ಮ ನ್ಯೂ ಬಿಗಿನಿಂಗ್ನ, ನಮ್ಮ ಇನಿಸಿಯೇಷನ್, ನಮ್ಮ ಸ್ಪಿರಿಚುವಲ್ ಪಾತ್ನ, ವೆರ್ ಇಟ್ ಇಸ್ ಟೇಕಿಂಗ್ ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಜರ್ನಿನಲ್ಲಿ. ಬಟ್ ಡೋಂಟ್ ಬಿ ಅಫ್ರೇಡ್ ಟು ಸ್ಟಾರ್ಟ್ ಓವರ್. ಫಾರ್ ಎಕ್ಸಾಂಪಲ್, ಈಗ ನಾವು ರಿಲೇಷನ್ಶಿಪ್ಪಲ್ಲಿ 30 years ನಾವು ಅಥವಾ 20 years ವಾಟ್ ಎವರ್ ನಂಬರ್ ಆಫ್ ಇಯರ್ಸ್ ನಾವು ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ. ಸಡನ್ ಆಗಿ ರಿಲೇಷನ್ಶಿಪ್ ವಾಬಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಡೀ ಜೀವನ ನಾವು ಇದೇ ರಿಲೇಷನ್ಶಿಪ್ಪಲ್ಲೇ ಇರ್ತೀವಿ. ನನ್ನ ಕಡೆ ಹುಸಿರೋರ್ಗೂ ನೀವು ನನಗೆ ನೀವು ಅಂತೆಲ್ಲ ನಾವು ಕನಸುಗಳೆಲ್ಲ ಕಟ್ಕೊಂಡಿರ್ತೀವಿ. ಸೊ ಸಡನ್ ಆಗಿ ರಿಲೇಷನ್ಶಿಪ್ ವಾಬಲ್ ಆಗೋದಕ್ಕಾಗೋದಾಗ, ಲೆಟ್ಸ್ ಇವಾಗ ನನಗೆ 44 ಅಂತ ಅನ್ಕೊಂಡಾಗ, ಸೊ 44 ಅಲ್ಲಿ ಐ ಶುಡ್ ಬಿ ಸೆಟಲ್ಡ್ ನನ್ನ ಲೈಫಲ್ಲಿ. 44, 50 years, 60 years ಈ ಟೈಮಲ್ಲಿ ನಾನು ಐ ಆಮ್ ರೀಚಿಂಗ್ ನನ್ನ ರಿಟೈರ್ಮೆಂಟ್ನ. ಇವಾಗ ಹೌ ಕ್ಯಾನ್ ಐ ಸ್ಟಾರ್ಟ್ ಓವರ್? ಇವಾಗ ಈ ರಿಲೇಷನ್ಶಿಪ್ನ ಬಿಟ್ಟಿದ್ರೆ ಹೌ ಕ್ಯಾನ್ ಐ ಸ್ಟಾರ್ಟ್? ಇವಾಗ ಯಾರು ಬರ್ತಾರೆ ನನ್ನ ಜೀವನದಲ್ಲಿ? ಈಗ ಯಾವ ರಿಲೇಷನ್ಶಿಪ್ಗೆ ಎಂಟರ್ ಆಗೋದಕ್ಕಾಗತ್ತೆ? ಅಥವಾ ನನ್ನಲ್ಲಿ ಇಷ್ಟು ಸ್ಟ್ರೆಂತ್ ಇದೆಯಾ ಇವಾಗ ಈ ರಿಲೇಷನ್ಶಿಪ್ನ ಫೈಟ್ ಮಾಡುವಷ್ಟು? ಅಥವಾ ಇವಾಗ ಕೆಲಸದ ವಿಚಾರ ಬಂದಾಗ, ಲೆಟ್ಸ್ ಐ ವಾಸ್ ಇನ್ ದಿಸ್ ಜಾಬ್ 20 years ತನಕ, ಬಟ್ ಇವಾಗ ನನಗೆ ಈ ಜಾಬಲ್ಲಿ ಇರೋವಂಥ ಇಂಟ್ರೆಸ್ಟ್ ಇಲ್ಲ. ಐ ಆಮ್ ಲೂಸಿಂಗ್ ಇಂಟ್ರೆಸ್ಟ್ ಈ ಜಾಬಲ್ಲಿ. ಶುಡ್ ಐ ಕಂಟಿನ್ಯೂ ಈ ಜಾಬ್ನ? ಬಟ್ ಈ ವಯಸ್ಸಲ್ಲಿ ನಾನು ಚೇಂಜ್ ಮಾಡೋದು, ಅಥವಾ ಇಷ್ಟು ವರ್ಷ ನಾನು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಎನರ್ಜಿನ, ನನ್ನ ಟೈಮನ್ನು ಇವಾಗ ತಿರ್ಗಾ ಸ್ಟಾರ್ಟ್ ಮಾಡೋದು, ಹೌ ರಿಯಲಿಸ್ಟಿಕ್ ಆರ್ ಇಸ್ ಇಟ್ ಇವನ್ ಪಾಸಿಬಲ್? ಸೊ ಅಗೇನ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ನಂಬರ್ 0ನ. ಡೋಂಟ್ ಬಿ ಅಫ್ರೇಡ್ ಟು ಸ್ಟಾರ್ಟ್ ಓವರ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಡೋಂಟ್ ಬಿ ಅಫ್ರೇಡ್ ಟು ರೀಇನ್ವೆಂಟ್. ನಿಮ್ಮನ್ನ ನೀವು ಲೈಫ್ ಲಾಂಗ್ ಬಂದು ನಮ್ಮನ್ನ ನಾವು ರೀಇನ್ವೆಂಟ್ ಮಾಡ್ಕೊಳ್ಳೋದು, ರೀಡಿಸ್ಕವರ್ ಮಾಡ್ಕೊಳ್ಳೋದು, ನಾವು ಯಾರು ಅಂತ ಹೇಳಿ ಪದೇ ಪದೇ ಕೇಳೋದು, ಪದೇ ಪದೇ ನಮ್ಮನ್ನು ನಾವು ಎಕ್ಸಾಮಿನ್ ಮಾಡೋದು. ನಾವು ಕರೆಕ್ಟ್ ಆಗಿರುವಂಥ ಪಾತಲ್ಲಿದ್ದೀವ? ನಮಗೆ ಖುಷಿ ಕೊಡ್ತಾ ಇದೆಯಾ? ನನ್ನ ಹಾರ್ಟ್ಗೆ ರೆಸನೇಟ್ ಆಗುವಂಥ ಡೈರೆಕ್ಷನಲ್ಲಿ ಇದೀವ? ನಮಗೆ ಈ ರಿಲೇಷನ್ಶಿಪ್ಪಲ್ಲಿ ಆಮ್ ಐ ಬೀಯಿಂಗ್ ಹ್ಯಾಪಿ? ನನಗೆ ಆ ಫ್ರೀಡಮ್ ಇದೆಯಾ? ಯಾಕಂದರೆ ನಾವು ಜೀವನದಲ್ಲಿ ಬಂದಿರೋದು ನಮ್ಮ ಫ್ರೀಡಮ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ನಾವು ಈ ಭೂಮಿ ಮೇಲೆ ಏನೆಲ್ಲ ಇದೆ, ಅಥವಾ ಏನೆಲ್ಲ ನನ್ನ ಸೋಲ್ ಅಲೈನ್ಮೆಂಟಲ್ಲಿದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದ ಮೇಲೆ, ಅದಕ್ಕೆ ಅಂತಲೇ ಭೂಮಿಗೆ ಬಂದ ಮೇಲೆ, ಸೊ ನಾನು ಅದನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡಿ, ನನ್ನನ್ನು ನಾನು ಜಾರ್ ಒಳಗಡೆ ಹಾಕಿ ಸಪ್ರೆಸ್ ಮಾಡಿ ಪುಷ್ ಮಾಡಿ ನನ್ನನ್ನು ನಾನು ಇಟ್ಕೊಂಡಾಗ, ವಾಟ್ ಈಸ್ ದ ಪಾಯಿಂಟ್? ಯಾತಕ್ಕಾಗಿ ಬಂದಿದ್ದೀವಿ ಮತ್ತೆ ನಾವು ಭೂಮಿ ಮೇಲೆ? ಇಫ್ ವಿ ವಾಂಟ್ ಟು ಬಿ ಸೋ ಸ್ಕೇರ್ಡ್ ಟು ರೀಇನ್ವೆಂಟ್, ಅಥವಾ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಜೀವನದಲ್ಲಿ, ವೇರ್ ಆಮ್ ಐ ಹ್ಯಾಪಿ? ನನ್ನ ಹಾರ್ಟ್ ಅಲೈನ್ಮೆಂಟಲ್ಲಿ ಇದ್ದೀನಾ? ಈ ರಿಲೇಷನ್ಶಿಪ್ಪಲ್ಲಿ ನಾನು ಖುಷಿಯಾಗಿದ್ದೀನಾ? ಈ ಕೆಲಸದಲ್ಲಿ ನಾನು ಖುಷಿಯಾಗಿದ್ದೀನಾ? ಅಥವಾ ನನ್ನ ಬಾಡಿನಲ್ಲಿ ನಾನು ಖುಷಿಯಾಗಿದ್ದೀನಾ? ಆನ್ಸರ್ ಎಸ್ ಇದ್ರೆ ಕಂಟಿನ್ಯೂ ಡೂಯಿಂಗ್ ಇಟ್, ಬಿಕಾಸ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಅದ್ರ ಮೇಲೆ. ಇಫ್ ದ ಆನ್ಸರ್ ಇಸ್ ನೋ, ಈ ಸಮಯದಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ತಾ ಇರೋದು, ಡೋಂಟ್ ಬಿ ಅಫ್ರೇಡ್. ಮೊದಲನೇದು ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳೋದಕ್ಕೆ, ಎರಡನೇದು ಆ ಪ್ರಶ್ನೆಗೆ ಉತ್ತರ ಬಂದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅಂತ ಅಂದರೆ ಟು ಥಿಂಕ್ ಡೀಪರ್. ಹೆಂಗೆ ನಾನು ಈ ಸಿಚುವೇಶನನ್ನು ಬದಲಾಯಿಸೋದು? ಹೆಂಗೆ ಈ ಸಿಚುವೇಶನನ್ನು ನಾನು ಇಂಪ್ರೂವ್ ಮಾಡೋದು? ಹೆಂಗೆ ಈ ಸಿಚುವೇಶನಿಂದ ಇಫ್ ಐ ಆಮ್ ನಾಟ್ ಹ್ಯಾಪಿ, ಹೇಗೆ ನಾನು ಅದನ್ನು ರೀಇನ್ವೆಂಟ್ ಮಾಡೋದು, ರಿನ್ಯೂವಲ್ ಮಾಡೋದು, ಅಥವಾ ರೀಸ್ಟಾರ್ಟ್ ಮಾಡೋದು, ಅಥವಾ ಕಂಪ್ಲೀಟ್ ಆಗಿ ವೈಪ್ ಮಾಡಿ ಸ್ಟಾರ್ಟ್ ಮಾಡೋದು? ಸೊ 60 ಆಗಿರಲಿ, 80 ಆಗಿರಲಿ, ವಿ ಡೋಂಟ್ ಕೇರ್. 30 ಆಗಿರಲಿ ನಿಮ್ಮ ಏಜು,
ಬಿ ಟ್ರೂ ಟು ಯೋರ್ ಸೆಲ್ಫ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದಿಸ್ ಎಂಟೈರ್ ಕಲೆಕ್ಟಿವ್ಗೆ. ಇನ್ನು ಕೆಲವರು ಆಲ್ರೆಡಿ ಪ್ರಶ್ನೆಗಳು ಕೇಳಾಗಿದೆ, ಆಲ್ರೆಡಿ ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಂಡಾಗಿದೆ, ಆಲ್ರೆಡಿ ನೀವು ಈ ಡೈರೆಕ್ಷನಲ್ಲಿ ಮುಂದೆ ಹೋಗ್ತಾ ಇದ್ದೀರಾ. ಬಟ್ ಈ ಡೈರೆಕ್ಷನಲ್ಲಿ ಮುಂದೆ ಹೋಗಬೇಕಾದ್ರೆ ಕೆಲವೊಂದು ಭಯಗಳು, ಡೌಟ್ಗಳು ನಮ್ಮನ್ನು ಕಾಡ್ಬೋದು. ಯಾಕೆ ನಿಜವಾಗ್ಲೂ ನಾನು ಇಂಥ ಒಂದು ರಿಸ್ಕ್ ತೊಗೊಳ್ಬೇಕಾಗಿತ್ತಾ, ನಿಜವಾಗ್ಲೂ ಅಂದರೆ ವೈ ಡಿಡ್ ಐ ಡೂ ದಿಸ್ ಅಂತ ಹೇಳಿ. ಯಾಕೆಂದರೆ ಆ ಪ್ರಾಬ್ಲಮ್ ಅಥವಾ ನಾವು ಆ ದಾರಿನಲ್ಲಿ ಮಧ್ಯದಲ್ಲಿ ಇರ್ತೀವಿ. ಸೊ ಇಟ್ ಈಸ್ ಡಿಫಿಕಲ್ಟ್ ನಾವು ಆ ಪ್ರಾಬ್ಲಮ್ ಅಥವಾ ಸಿಚುವೇಶನ್ ಮಧ್ಯದಲ್ಲಿದ್ದಾಗ. ಸೊ ಡೋಂಟ್ ಬಿ ಅಫ್ರೇಡ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಬಿಕಾಸ್ ನಮ್ಮನ್ನ ಮುಂದೆ ಹೋಗ್ದಿರಾ ಇರೋ ಜಾಗದಲ್ಲಿ ಹಿಡ್ದಿಡೋದಕ್ಕೆ ಅಂತಾನೆ ಎಷ್ಟೊಂದು ಎನರ್ಜೀಸ್ ಇರುತ್ತೆ. ಫಿಸಿಕಲ್ ಫಾರ್ಮಲ್ಲಿ ಇರ್ಬೋದು, ಎನರ್ಜೆಟಿಕ್ ಫಾರ್ಮಲ್ಲಿ ಇರ್ಬೋದು. ಯಾಕೆಂದರೆ ಯಾವಾಗ ನಾವು ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ದಾರಿನಲ್ಲಿ, ನಮ್ಮ ಸೋಲ್ ಬಂದು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎನಿ ಎನರ್ಜೀಸ್ ಹೊರಗಡೆಯಿಂದ ನೆಗೆಟಿವ್ ಎನರ್ಜೀಸ್ ಇರ್ಬೋದು ಅಥವಾ ನಮ್ಮ ಲೈಫಲ್ಲಿ ಇರುವಂಥ ಜನರು ಇರ್ಬೋದು, ದೇ ಆರ್ ನಾಟ್ ವೆರಿ ಕಂಫರ್ಟಬಲ್. ಓಕೆ, ಸೊ ಅವಾಗ ಏನಾಗುತ್ತೆ, ಅವ್ರ ಗಿಲ್ಟನ್ನ ನಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ಬೋದು ಅಥವಾ ಅವ್ರ ಭಯನ ನಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ಬೋದು. ಸೊ ನಾವು ಆ ಒಂದು ಟ್ರ್ಯಾಪಿಗೆ ಮತ್ತೆ ಬಿದ್ದು ಮತ್ತೆ ನಮ್ಮ ಕಂಫರ್ಟ್ ಝೋನ್ಗೆ ವಾಪಸ್ ಹೋಗುವಂಥ ಪ್ರಯತ್ನ ಪಡ್ಬೋದು ಅಥವಾ ತಿರ್ಗಾ ನಮ್ಮ ಹಳೆ ಪ್ಯಾಟರ್ನ್ಗೆ ಬೀಳುವಂಥ ಪ್ರಯತ್ನ ಪಡ್ಬೋದು. ಆವಾಗ ಅಟ್ಲೀಸ್ಟ್ ನಾನು ಗೊತ್ತಿರೋ ಸಿನಾರಿಯೋನಲ್ಲಿದ್ದೆ, ಅಟ್ಲೀಸ್ಟ್ ಐ ನ್ಯೂ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಬಟ್ ಇವಾಗ ಇದು ಎವ್ರಿಥಿಂಗ್ ಇಸ್ ನ್ಯೂ. ನಾನು ಹೋಗ್ತಾ ಇರೋ ಡೈರೆಕ್ಷನ್ ಬಗ್ಗೆ ನನಗಷ್ಟು ಇನ್ಫಾರ್ಮೇಷನ್ ಇಲ್ಲ ಅಥವಾ ಏನಾಗುತ್ತೆ ಮುಂದೆ ಅಂತ ನನಗೆ ಗೊತ್ತಿಲ್ಲ. ಈ ರಿಲೇಷನ್ಶಿಪ್ ಬಿಟ್ಬಿಟ್ರೆ ಇನ್ನೊಬ್ರು ಯಾರಾದರೂ ಸಿಗ್ತಾರಾ ನನಗೆ ಅಂತ ಗೊತ್ತಿಲ್ಲ. ಈ ಕೆಲಸದಲ್ಲಿ ನಾನು ರಿಸ್ಕ್ ತೊಗೊಂಡ್ರೆ ಅಥವಾ ನನ್ನ ಒಪಿನಿಯನನ್ನು, ನನ್ನ ಐಡಿಯಾನ ಓಪನ್ ಆಗಿ ಹೇಳಿದ್ರೆ ಈ ಕೆಲಸದಲ್ಲಿ ನನಗೆ ಪ್ರಾಬ್ಲಮ್ ಆದರೆ ಬೇರೆ ಕೆಲಸ ನನಗೆ ಸಿಗುತ್ತಾ ಅಂತ ಗೊತ್ತಿಲ್ಲ. ಅದ್ರ ಬದಲು ಇಲ್ಲಿ ಹೆಂಗೋ ಪ್ರಾಬ್ಲಮ್ ಇದ್ರೂ ಹೆಂಗೋ ಹಿಂಗೆ ಹೋಗ್ಬಿಟ್ರೆ ಅಟ್ಲೀಸ್ಟ್ ಐ ನೋ ಈವನ್ ದೋ ಐ ಆಮ್ ನಾಟ್ ಹ್ಯಾಪಿ, ದ ರಿಸ್ಕ್ ಈಸ್ ವೆರಿ ಮಚ್ ರಿಯಲ್. ಅಂದರೆ ನನ್ಗೆ ಆಲ್ರೆಡಿ ಗೊತ್ತು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಗೊತ್ತಿಲ್ಲದೆ ಇರೋವಂಥ ವಿಚಾರ ಯಾವುದೂ ಇಲ್ಲ. ಅದೇ ಇದನ್ನು ನಾವು ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ ಈಸ್ ಅ ನ್ಯೂ ಟೆರಿಟರಿ ಆಲ್ ಟುಗೆದರ್. ಹೊಸ ಒಂದು ಪ್ರಪಂಚಕ್ಕೆ ನಾವು ಕಾಲಿಡ್ತಾ ಇರೋದು ಆವಾಗ. ಸೊ ಆಬ್ವಿಯಸ್ಲಿ ನಮ್ಮ ಹಳೆ ಪ್ಯಾಟರ್ನ್ಗಳು ನಾವು ಏನನ್ನು ಬಿಲ್ಡ್ ಮಾಡಿರ್ತೀವಿ ನಮ್ಮ ಲೈಫಲ್ಲಿ, ಅದು ನಮ್ಮನ್ನ ವಾಪಸ್ ಮತ್ತೆ ಆ ಕಂಫರ್ಟ್ ಝೋನಿಗೆ ಪುಲ್ ಮಾಡೋ ಪ್ರಯತ್ನ ಪಡುತ್ತೆ. ಎನರ್ಜೀಸ್ ಬಂದು ನಾವು ಸೋಲ್ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ಅಂದರೆ ನಾವು ಬರೀ ನಮ್ಗಷ್ಟೇ ಅಲ್ಲ, ಕಲೆಕ್ಟಿವ್ ಆಗಿ, ಈ ಕಲೆಕ್ಟಿವ್ ನಮ್ಮ ಮೇ ಬಿ 2000 ಜನ ಈ ವಿಡಿಯೋನ ನೋಡಿದ್ರೆ, ಸೊ ನಾವೆಲ್ಲರೂ ಸೋಲ್ ಎಕ್ಸ್ಪ್ಯಾನ್ಷನ್ ಸ್ಟೇಜಲ್ಲಿರೋದು. ಸೊ 2000 ಸೋಲ್ಸು ಒಟ್ಟಿಗೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಓಪನ್ ಆದಾಗ ದೇರ್ ಇಸ್ ಅ ಮೇಜರ್ ಸರ್ಜ್ ಆಫ್ ಎನರ್ಜಿ ಪಾಸಿಟಿವ್ ಆಗಿ ಎಕ್ಸ್ಪ್ಯಾನ್ಷನ್ ಬಗ್ಗೆ. ಸೊ ಪಾಸಿಟಿವಿಟಿ ರೇಸ್ ಆದಾಗ ಅದಕ್ಕೆ ಬ್ಯಾಲೆನ್ಸ್ ತರೋದಕ್ಕೆ ನೆಗೆಟಿವ್ ಎನರ್ಜೀಸನ್ನು ರೇಸ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಈ ಲೆವೆಲ್ಗೆ ಇವರು ಎಕ್ಸ್ಪ್ಯಾಂಡ್ ಆಗ್ತಿದ್ದಾರೆ, ಹೆಂಗಾದ್ರೂ ನಾವು ಇದನ್ನು ಸ್ಟಾಪ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ದೇ ಸ್ಟಾರ್ಟ್ ಟು ಪುಲ್ ಅಸ್ ಬ್ಯಾಕ್. ನಮ್ಮ ಒಳಗಡೆ ಇರುವಂಥ ಭಯನ ಟ್ರಿಗರ್ ಮಾಡ್ಬೋದು, ನಮ್ಮ ಒಳಗಡೆ ಇರುವಂಥ ಡೌಟ್ನ ಟ್ರಿಗರ್ ಮಾಡ್ಬೋದು, ನಮ್ಮ ಒಳಗಡೆ ಇರುವಂಥ ನಮ್ಮನ್ನು ನಾವು ಯಾವ ಥರ ಒಂದು ಕಂಡೀಷನ್ ಮಾಡಿ ಇಟ್ಕೊಂಡಿರ್ತೀವಿ ನಮ್ಮ ಪಾಸ್ಟಲ್ಲಿ, ಅದು ಟ್ರಿಗರ್ ಆಗ್ಬೋದು, ಹೊರಗಡೆಯಿಂದ ಟ್ರಿಗರ್ಗಳಾಗ್ಬೋದು. ಆ್ಯಂಡ್ ದೆನ್ ವಿ ಕ್ಯಾನ್ ಡೌಟ್ ನಾವು ನಡೀತಾ ಇರುವಂಥ ಪಾತನ. ಆ್ಯಂಡ್ ದೆನ್ ವಿ ಮೇ ಸ್ಟಾಪ್, ಪಾಸ್ ಆರ್ ಗೋ ಬ್ಯಾಕ್. ಮುಂಚೆ ಯಾವ ಥರ ಇತ್ತು ಹಾಗೇನೆ. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗಲ್ಲಿ ನಮ್ಗೆ ಹೇಳ್ತಾ ಇರೋದು, ಡೋಂಟ್ ಗಿವ್ ಆ ಭಯಕ್ಕೆ ಅಥವಾ ಡೌಟ್ಗೆ ನಿಮ್ಮ ಎನರ್ಜಿನ. ಯು ಆರ್ ಆನ್ ದ ರೈಟ್ ಪಾತ್, ಕೀಪ್ ಗೋಯಿಂಗ್ ಫಾರ್ವರ್ಡ್, ಫೇಸ್ ಯುವರ್ ಫಿಯರ್ ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್. ಆಲ್ರೆಡಿ ಈ ಜರ್ನಿನಲ್ಲಿರೋರು, ಆಲ್ರೆಡಿ ನೀವು ಡಿಸಿಷನ್ಸ್ಗಳು ಮಾಡಿ ಆಲ್ರೆಡಿ ಅರ್ಧ ದಾರಿನಲ್ಲಿರುವಂಥವ್ರು, ಆಲ್ರೆಡಿ ನೆಕ್ಸ್ಟ್ ಸೈಕಲ್ಗೆ ಎಂಟರ್ ಆಗಿರುವಂಥವ್ರು, ಆಲ್ರೆಡಿ ನೀವು ನಿಮ್ಮ ಜರ್ನಿನಲ್ಲಿ ಒಂದಷ್ಟು ಹಂತಕ್ಕೆ ನಿಮ್ಮ ಪ್ರೋಗ್ರೆಸ್ನ ಕಂಡಿರೋ ಅಂಥವ್ರು. ದಿಸ್ ಈಸ್ ಗೋನ್ ಬಿ ಅ ವೆರಿ ಟೆಸ್ಟಿಂಗ್ ಟೈಮ್. ಇವಾಗ ನಮ್ಮ ಫೇತ್ನ, ನಮಗೆ ಈ ದಾರಿ ಮೇಲೆ ಎಷ್ಟರ ಮಟ್ಟಿಗೆ ನಮಗೆ ನಂಬಿಕೆ ಇದೆ, ನಮ್ಮ ಜರ್ನಿ ಮೇಲೆ ಎಷ್ಟರ ಮಟ್ಟಿಗೆ ನಮಗೆ ನಂಬಿಕೆ ಇದೆ, ನಮ್ಮ ಒಂದು ಹಾರ್ಟ್ ಅಲೈನ್ಮೆಂಟ್ ಅಂದರೆ ನಮ್ಮ ಸೋಲ್ ಪಾತ್ ಮೇಲೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಲಿಟಲ್ ಬಿಟ್ ಆಫ್ ಟೆಸ್ಟ್. ನಮಗೆ ಯೂನಿವರ್ಸಿಂದ ಎಷ್ಟರ ಮಟ್ಟಿಗೆ ನಮಗೆ ಕನ್ವಿಕ್ಷನ್ ಇದೆ ಈ ದಾರಿನಲ್ಲಿ ಹೋಗೋದಕ್ಕೆ, ಎಷ್ಟರ ಮಟ್ಟಿಗೆ ನಾವು ಡೆಡಿಕೇಟೆಡ್ ಆಗಿದ್ದೀವಿ ನಮ್ಮ ಸೋಲ್ ಗ್ರೋತ್ಗೋಸ್ಕರ, ನಮ್ಮ ಸೋಲ್ ಪ್ರೋಗ್ರೆಷನ್ಗೋಸ್ಕರ, ಅಥವಾ ನಮ್ಮ ಎನ್ಲೈಟನ್ಮೆಂಟ್ ಅಥವಾ ನಮ್ಮ ಸ್ಪಿರಿಚುವಲ್ ಎಕ್ಸ್ಪ್ಯಾನ್ಷನ್ಗೋಸ್ಕರ. ಸೊ ದಿಸ್ ಈಸ್ ಟೆಸ್ಟಿಂಗ್ ಆಫ್ ಅವರ್ ಡೆಡಿಕೇಶನ್. ಓಕೆ, ಈ ಮೊಮೆಂಟಲ್ಲಿ ಸ್ವಲ್ಪ ನಿಮಗೆ ಈಗ ಆ ಭಯ ಎಲ್ಲ ಜಾಸ್ತಿ ಆಗ್ತಿದೆ, ಅಥವಾ ಶುಡ್ ಐ ಡೂ ದಿಸ್, ನಿಜವಾಗ್ಲೂ ಮಾಡಬೇಕಾ, ನಿಜವಾಗ್ಲೂ ಇದೆ ಈ ಆ್ಯಕ್ಷನ್ಸ್ ತೊಗೊಳ್ಬೇಕಾ,
ವೈ ಅನ್ನೆಸೆಸರಿ ರಿಸ್ಕ್ಗಳು ಹೆಂಗೋ ನಡೀತಾ ಇದೆ ಜೀವನ. ಸೊ ದಟ್ ಈಸ್ ದ ಓಲ್ಡ್ ಪ್ಯಾಟರ್ನ್. ಸೊ ಇವಾಗ ಬಂದು ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ನೀವು ರೆಡಿ ಇದ್ದೀರಾ, ವಾಟ್ ಎವರ್ ದ ಡೈರೆಕ್ಷನ್ ನಿಮ್ಮ ಸೋಲ್ ಬಂದು ಪುಲ್ ಮಾಡ್ತಾ ಇರೋದು ನಿಮ್ಮನ್ನ, ಎಷ್ಟರ ಮಟ್ಟಿಗೆ ಡೆಡಿಕೇಟೆಡ್ ಆಗಿ ಆ ದಾರಿನಲ್ಲಿ ನಡೀತೀರಾ. ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತ ಅಂದರೆ ಮೇ ಬಿ ನಿಮ್ಮ ಮೆಡಿಟೇಷನ್ ವೀಕ್ ಆಗ್ತಿದೆ ಅಂತ ಅನ್ನಿಸ್ಬೋದು. ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಮೆಡಿಟೇಷನಲ್ಲಿ, ದೆರ್ ಇಸ್ ಲಾಡ್ ಆಫ್ ಇರಿಟೇಷನ್, ಅನಾಯನ್ಸ್ ಅಂತ ಅನ್ನಿಸ್ಬೋದು. ಹೊರಗಡೆಯಿಂದ ನೀವು ಮೆಡಿಟೇಷನ್ಗೆ ಕೂತ್ಕೊಳ್ಬೇಕಾದ್ರೆ ಹೊರಗಡೆಯಿಂದ ಡಿಸ್ಟರ್ಬೆನ್ಸಸ್ಗಳಾಗ್ಬೋದು, ಅಥವಾ ನಿಮ್ಗೇನೆ ಕೂತ್ಕೊಳ್ಳೋದಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್ ಅಂತ ಅನ್ನಿಸ್ಬೋದು. ಸೊ ಇವಾಗ ಯೂನಿವರ್ಸ್ ಬಂದು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು, ಹೌ ಡೆಡಿಕೇಟೆಡ್ ಆರ್ ಯು ಈ ಪಾತಲ್ಲಿ. ಯು ವಾಂಟ್ ಸ್ಪಿರಿಚುವಲ್ ಡೆವಲಪ್ಮೆಂಟ್, ಎನ್ಲೈಟನ್ಮೆಂಟ್, ಎಷ್ಟು ಡೆಡಿಕೇಟೆಡ್ ಆಗಿದ್ದೀರಾ. ಈವನ್ ದೋ ಹೊರಗಡೆ ಇಷ್ಟು ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಡೆಡಿಕೇಟೆಡ್ ಆಗಿದ್ದೀರಾ. ಆ್ಯಂಡ್ ಆಲ್ಸೋ ಇವಾಗ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ತೋರಿಸ್ತಾ ಇರುವಂಥ ಒಂದು ವಿಷನ್ ಬಂದು, ಇವಾಗ ಈ ಹಳೆ ಕಾಲದಲ್ಲಿ ಸಾವಿರಾರು ವರ್ಷದ ಹಿಂದೆ ಋಷಿಮುನಿಗಳು ಪೂಜೆ ಮಾಡಬೇಕಾದ್ರೆ ಅಥವಾ ಧ್ಯಾನ ಮಾಡಬೇಕಾದ್ರೆ, ಒಂಟಿ ಕಾಲಲ್ಲಿ ತಪಸ್ ಮಾಡಬೇಕಾದ್ರೆ ಅವ್ರ ಸುತ್ತ ಹುತ್ತ ಎಲ್ಲ ಬೆಳ್ಕೊಳ್ತಾ ಇತ್ತು, ರಂಬೆ ಮೇಣಕೆಯರೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ರು, ಅವರು ಆ ಸಾಧನೆನಲ್ಲಿ ಮುಂದೆ ಹೋಗಬಾರ್ದು ಅಂತ ಹೇಳಿ. ಆ ಕಾಲದಲ್ಲಿ ಆ ಥರ ಟೆಂಪ್ಟೇಷನ್ಸ್ ಇತ್ತು ಅಥವಾ ಆ ಥರ ಡಿಸ್ಟ್ರಾಕ್ಷನ್ಗಳಿತ್ತು. ಈ ಕಾಲದಲ್ಲಿ ಮಾಡರ್ನ್ ಡಿಸ್ಟ್ರಾಕ್ಷನ್ಸ್, ಫ್ಯಾಮಿಲಿ ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಇನ್ಫ್ಲುಯೆನ್ಸಸ್ಗಳಿರ್ಬೋದು, ನಮ್ಮೊಳಗಡೆ ಇರುವಂಥ ಭಯಗಳಿರ್ಬೋದು, ನಮ್ಮೊಳಗಡೆ ಇರುವಂಥ ಸಬ್ಕಾನ್ಷಿಯಸ್ ಡೌಟ್ಸ್ ಇರ್ಬೋದು. ಅದು ಈ ಕಾಲದ ರಂಬೆ ಮೇಣಕೆಯರ್ ಅಂತ ಅಂದ್ಕೊಳ್ಬೋದು ನಾವು ನಡೀತಾ ಇರುವಂಥ ಡೈರೆಕ್ಷನಲ್ಲಿ. ಬಟ್ ಇವಾಗ ಯೂನಿವರ್ಸ್ ಟೆಸ್ಟ್ ಮಾಡ್ತಾ, ಹೌ ಮಚ್ ಯು ವಾಂಟ್ ಈ ಡೈರೆಕ್ಷನನ್ನು, ಹೌ ಮಚ್ ಯು ಕ್ರೇವ್ ನಿಮ್ಮ ಗ್ರೋತನ್ನು, ನಿಮ್ಮ ಪ್ರೋಗ್ರೆಷನನ್ನು, ನಿಮ್ಮ ಸೋಲ್ ಎಕ್ಸ್ಪ್ಯಾನ್ಷನನ್ನು, ನಿಮ್ಮ ಜರ್ನಿನ, ನಿಮ್ಮ ಡೆವಲಪ್ಮೆಂಟನ್ನ. ಸೊ ದಿಸ್ ಇಸ್ ಕೈಂಡ್ ಆಫ್ ಟೆಸ್ಟಿಂಗ್ ಟೈಮ್. ಯೂನಿವರ್ಸ್ ಬಂದು ನಿಮಗೆ ಪುಷ್ ಮಾಡ್ತಾ ಇರೋದು. ಇವಾಗ ನೀವು ಇದರಲ್ಲಿ ಫೇಲ್ ಆದರೆ ಇಟ್ಸ್ ಲೈಕ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಅಗೇನ್, ಮತ್ತೆ ವಿ ಹ್ಯಾವ್ ಟು ಸ್ಟಾರ್ಟ್, ನಾಟ್ ಫ್ರಮ್ ದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋದಲ್ಲ, ಬಟ್ ಅಟ್ ಲೀಸ್ಟ್ ಯು ವಿಲ್ ಟೇಕ್ ಟೈಮ್ ಆ ಒಂದು ಕನ್ವಿಕ್ಷನನ್ನು ಬೆಳೆಸ್ಕೊಳ್ಳೋದಕ್ಕೆ, ಆ ಸ್ಟ್ರೆಂತನ್ನು ಬೆಳೆಸ್ಕೊಳ್ಳೋದಕ್ಕೆ. ಸ್ಪಿರಿಚುಯಾಲಿಟಿ ಬಂದು ಜಸ್ಟ್ ಅನ್ ಎಕ್ಸಾಂಪಲ್. ಈಗ ನೀವು ಜಾಬಲ್ಲಿ ನಿಮಗೆ ಖುಷಿ ಇಲ್ಲ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ನಿಮ್ಮ ಸೋಲ್ ಬಂದು ನಿಮ್ಗೆ ಅರ್ಜ್ ಮಾಡ್ತಾ ಇರೋದು, ಹೌ ಕ್ಯಾನ್ ಯು ಚೇಂಜ್ ದ ಸಿಚುವೇಶನ್. ಖುಷಿ ಇಲ್ಲ ಅಂತ ಅಂದಾಗ ಇಟ್ ಇಸ್ ನಾಟ್ ಅ ನಾರ್ಮಲ್ ಥಿಂಗ್. ಖುಷಿ ಇಲ್ಲ ಅಂದ್ರೂ ನಾನು ಕಷ್ಟಪಟ್ಟು ಹೆಂಗೋ ಮಾಡ್ತೀನಿ ಅನ್ನೋದು ಇಟ್ ಇಸ್ ನಾಟ್ ಅ ನಾರ್ಮಲ್ ಥಿಂಗ್. ಯಾಕಂದರೆ ಪ್ರತಿಯೊಬ್ಬರ ಇನ್ನರ್ ಕಂಪಸ್ ಬಂದು ದಟ್ ಹ್ಯಾಪಿನೆಸ್, ದ ಜಾಯ್ ಫುಲ್ ಸ್ಟೇಟ್ ಆಫ್ ಮೈಂಡ್ ಇಸ್ ಅ ನಾರ್ಮಲ್ ಥಿಂಗ್ ವಿಚ್ ನಮ್ಮ ಸೋಲ್ ಬಂದು ಅಲೈನ್ ಮಾಡೋದು. ನಮಗೆ ಖುಷಿ ಇಲ್ಲ ಅನ್ನೋದು ಇಟ್ ಇಸ್ ಅ ಇಂಡಿಕೇಶನ್ ನಾವೇನು ಅಲೈನ್ಮೆಂಟಲ್ಲಿ ಇಲ್ಲದೆ ಇರೋದನ್ನು ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ಇಲ್ಲ, ನಾವು ಅದನ್ನು ಬದಲಾಯಿಸೋದಕ್ಕೆ ಇರೋ ಸಿಚುವೇಶನಲ್ಲಿ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಅಟ್ಲೀಸ್ಟ್ ಬಿ ಹ್ಯಾಪಿ ನಾವಿರೋಂಥ ಕರೆಂಟ್ ಸಿಚುವೇಶನಲ್ಲಿ. ಇಫ್ ವಿ ಆರ್ ನಾಟ್ ಹ್ಯಾಪಿ ದೆನ್ ಆ ಸಿಚುವೇಶನಿಂದ ಆಚೆ ಹೇಗೆ ಹೋಗೋದು, ಹೊಸದನ್ನು ಹೇಗೆ ನಮ್ಮ ಲೈಫಿಗೆ ತರೋದು ಅನ್ನೋದು ಇಟ್ ಇಸ್ ಅ ಸೆಕೆಂಡ್ ಆಪ್ಷನ್. ಬಟ್ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಆಪ್ಷನ್. ಆ ಸಿಚುವೇಶನ್ ಅನ್ನ ನಾವು ಹೀಲ್ ಮಾಡೋದಕ್ಕೆ, ರೀಸ್ಟಾರ್ಟ್ ಮಾಡೋದಕ್ಕೆ, ರಿಕವರ್ ಮಾಡೋದಕ್ಕೆ, ಅಥವಾ ರಿನ್ಯೂವಲ್ ಮಾಡೋದಕ್ಕೆ, ಅಥವಾ ಫ್ರಮ್ ದ ಸ್ಕ್ರಾಚ್ ಸ್ಟಾರ್ಟ್ ಮಾಡೋದಕ್ಕೆ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಆ ಸಿಚುವೇಶನ್ ಅನ್ನ ಅಪ್ಲಿಫ್ಟ್ ಮಾಡೋದಕ್ಕೆ. ಸಫರಿಂಗ್ ಇಸ್, ಇಲ್ಲ ನಾನು ಹೀಗೆ ಸಫರ್ ಮಾಡ್ತೀವಿ ಅನ್ನೋದು ಇಟ್ ಇಸ್ ನಮ್ಮ ಡಿಸಿಷನ್. ಅದು ಇಲ್ಲ ಹಿಂಗೆ ಇರ್ತೀನಿ ನಾನು ಅನ್ನೋದು ಇಟ್ ಇಸ್ ನಮ್ಮ ಡಿಸಿಷನ್. ಆಮೇಲೆ ನಾವು ಯೂನಿವರ್ಸನ್ನು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ಯೂನಿವರ್ಸ್ ಕೇಳ್ತಾ ಇರೋದು, ಹೌದು ಇಲ್ಲಿ ಐ ಆಮ್ ನಾಟ್ ಹ್ಯಾಪಿ ವಾಟ್ ಎವರ್ ಸಿಚುವೇಶನ್. ಸೊ ವಾಟ್ ಆರ್ ವಿ ಡೂಯಿಂಗ್ ಆ ಸಿಚುವೇಶನಲ್ಲಿ? ಆರ್ ವಿ ಟೇಕಿಂಗ್ ಆ್ಯಕ್ಷನ್, ಅಥವಾ ನಾವು ಬರೀ ಮಾತಾಡ್ತಾ ಇದ್ದೀವ, ಹೌದು ನನಗೆ ಖುಷಿ ಇಲ್ಲ ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳಿ. ವಾಟ್ ಆರ್ ವಿ ಡೂಯಿಂಗ್ ಆ ಇನ್ಫಾರ್ಮೇಷನನ್ನು ಇಟ್ಕೊಂಡು ಐ ಆಮ್ ನಾಟ್ ಹ್ಯಾಪಿ ಅನ್ನೋವಂಥದ್ದನ್ನು. ಸೊ ಹ್ಯಾಪಿ ಇಲ್ಲ ಅಂತ ಅಂದರೆ ಹೌ ಆರ್ ವಿ ಮೂವಿಂಗ್ ಫಾರ್ವರ್ಡ್? ಸೊ ಮುಂದೆ ಹೋಗ್ತಾ ಇದ್ದೀರಾ, ಅಪ್ಲೈ ಮಾಡ್ತಾ ಇದ್ದೀರಾ ಜಾಬ್ಸ್ಗೆ, ಅಥವಾ ಇವ್ರನ್ನ ಕೇಳ್ತಾ ಇದ್ದೀರಾ, ನಿಮ್ಮ ರೆಸ್ಯೂಮೆ ಅವ್ರಿಗೆ ಕಳಿಸ್ತಾ ಇದ್ದೀರಾ, ಇವ್ರಿಗೆ ಕಳಿಸ್ತಾ ಇದ್ದೀರಾ, ಬಟ್ ಇಂಟರ್ವ್ಯೂಸ್ ಬರ್ತಾ ಇದೆ, ಯು ಆರ್ ಸ್ಕೇರ್ಡ್ ಇಂಟರ್ವ್ಯೂಗೆ ಹೋಗೋದಕ್ಕೆ ಎಲ್ಲಿ ರಿಜೆಕ್ಷನ್ ಆಗೋಗುತ್ತೆ ಅಂತ ಹೇಳಿ, ಅಥವಾ ಒಂದೆರಡು ರಿಜೆಕ್ಷನ್ ಆದ ತಕ್ಷಣ ಅಯ್ಯೋ ಎಲ್ಲಿ ಹೋದ್ರೂ ರಿಜೆಕ್ಟ್ ಆಗುತ್ತೆ ಅಂತ ಮೂರನೇ ರಿಜೆಕ್ಷನ್ಗೆ ನಾವು ಸ್ಟಾಪ್ ಮಾಡಿಬಿಡ್ತಾ ಇದ್ದೀವ ನಮ್ಮ ಸರ್ಚ್ನ. ಹೌ ಡೆಡಿಕೇಟೆಡ್ ಆರ್ ಯು ನಿಮ್ಮ ಸಿಚುವೇಶನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ? ಸೊ ದಟ್ ಈಸ್ ಅ ಓವರ್ ಆಲ್ ಕಾಂಟೆಕ್ಸ್ಟ್ ಇವತ್ತಿನ ರೀಡಿಂಗಲ್ಲಿ. ಯಾವುದೇ ಸಿಚುವೇಶನ್ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಇದೇ ಸಿಚುವೇಶನು ಇದ್ರ ಬಗ್ಗೆನೇ ಅಂತಲ್ಲ. ಹೌ ಡೆಡಿಕೇಟೆಡ್ ಆರ್ ಯು ನಿಮ್ಮ ಈ ಪರ್ಟಿಕ್ಯುಲರ್ ಆಗಿ ಹೋಗ್ತಾ ಇರೋಂಥ ಡೈರೆಕ್ಷನಲ್ಲಿ? ಬಿಕಾಸ್ ಈ ಒಂದು ಟೆಸ್ಟಿಂದ ನಾವು ಮುಂದೆ ಹೊರಟೋದಾಗ ದೇರ್ ಆರ್ ಮೇಜರ್ ಬ್ರೇಕ್ ಥ್ರೂಸ್ ನಮ್ಮ ಲೈಫಲ್ಲಿ. ಆಲ್ ರೈಟ್, ಸೊ ದಿಸ್ ಈಸ್ ಜಸ್ಟ್ ಅ ಸ್ಮಾಲ್ ಅಬ್ಸ್ಟಕಲ್. ಆ್ಯಂಡ್ ಆಲ್ಸೋ ಮೆರ್ಕ್ಯುರಿ ರೆಟ್ರೋಗ್ರೇಡ್ ಹೋಗಿರೋದು, ಇವಾಗ ಸ್ಯಾಟರ್ನ್ ರೆಟ್ರೋಗ್ರೇಡ್ ಹೋಗಿದೆ, ಎಷ್ಟೊಂದು ಪ್ಲಾನೆಟ್ಸ್ ಆಕ್ಟಿವಿಟಿ ಬಂದು ಇಟ್ ಈಸ್ ಕೈಂಡ್ ಆಫ್ ಕ್ರೇಜಿ ಆಸ್ಟ್ರಾಲಾಜಿಕಲಿ ಕೂಡ. ಇವಾಗ ಅವೆಲ್ಲನೂ ನಮಗೆ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಸ್ಯಾಟರ್ನ್ ಅಂದರೆ ಶನಿಗ್ರಹ ರೆಟ್ರೋಗ್ರೇಡ್ ಹೋದಾಗ ಇಟ್
ಫೋರ್ಸಸ್ ಅಸ್ ನಮ್ಮನ್ನ ಆಲೋಚನೆ ಮಾಡೋದಕ್ಕೆ ವಾಟ್ ಕ್ಯಾನ್ ಐ ಡೂ ಟು ಇಂಪ್ರೂವ್. ಸ್ಯಾಟರ್ನ್ ಗೊತ್ತಿರೋದು ಈಸ್ ಅ ಟಾಸ್ಕ್ ಮಾಸ್ಟರ್, ಶನಿಗ್ರಹ ಬಂದು ಈಸ್ ಅ ಹೆಡ್ ಮಾಸ್ಟರ್ ಪ್ರಿನ್ಸಿಪಲ್ ಆಫ್ ಅವರ್ ಎಂಟೈರ್ ಝೋಡಿಯಾಕ್ ಸೈನ್. ಆ ಒಂದು ಪ್ಲಾನೆಟ್ ಬಂದು ರೆಟ್ರೋಗ್ರೇಡ್ಗೆ ಹೋದಾಗ, ಅಂದರೆ ಅದರ ಮೂವ್ಮೆಂಟ್ ಬಂದು ಕಂಪ್ಲೀಟ್ ಆಗಿ ಸ್ಲೋ ಆದಾಗ ನಮಗೆ ಟೈಮ್ ಕೊಡ್ತಾ ಇರೋದು ಈ ಸಮಯದಲ್ಲಿ ಸ್ಯಾಟರ್ನ್ ನಮಗೆ ಆಲೋಚನೆ ಮಾಡೋದಕ್ಕೆ ಡೂ ಸಮಥಿಂಗ್ ಈ ಸಿಚುವೇಶನಲ್ಲಿ. ಯಾಕೆಂದರೆ ನಾನು ಸ್ಟ್ರೇಟ್ ಆದಾಗ ಅಥವಾ ನನ್ನ ಮೂವ್ಮೆಂಟ್ ಬಂದು ಸ್ಯಾಟರ್ನ್ ಹೇಳ್ತಾ ಇರೋದು ನನ್ನ ಮೂವ್ಮೆಂಟ್ ಬಂದು ಮತ್ತೆ ನಾರ್ಮಲ್ ಆದಾಗ ನಿಮಗೆ ಟೈಮ್ ಇರೋದಿಲ್ಲ ಚೇಂಜಸ್ ಮಾಡೋದಕ್ಕೆ. ಯಾಕೆಂದರೆ ಐ ವಿಲ್ ಕಮ್, ಐ ವಿಲ್ ಪುಷ್ ಆ್ಯಂಡ್ ಯು ವಿಲ್ ಹ್ಯಾವ್ ನೋ ಚಾಯ್ಸ್. ಆವಾಗ ನಿಮಗೆ ಆ ಫ್ರೀಡಮ್ ಇರೋದಿಲ್ಲ ಚೂಸ್ ಮಾಡೋದಕ್ಕೆ, ಬಿಕಾಸ್ ವಿ ಗೇವ್ ಯು ಟೈಮ್ ಇವಾಗ ಏನು ಬದಲಾಯಿಸ್ಬೋದು ಈ ಸಿಚುವೇಶನಲ್ಲಿ ಅಂತ ಹೇಳಿ. ಸೊ ಬೇಸಿಕ್ಲಿ ಲೆಟ್ಸ್ ಫರ್ಗೆಟ್ ಅಬೌಟ್ ಅಸ್ಟ್ರಾಲಜಿ ಎಲ್ಲ, ಲೆಟ್ಸ್ ನಾಟ್ ಕಾಂಪ್ಲಿಕೇಟ್ ಥಿಂಗ್ಸ್. ಓವರ್ ಆಲ್ ಆಗಿ ಇವತ್ತಿನ ಕಲೆಕ್ಟಿವ್ ಮೆಸೇಜ್ ಬಂದು ಈ ಪರ್ಟಿಕ್ಯುಲರ್ ರೀಡಿಂಗಲ್ಲಿ ನೋಡ್ತಾ ಇರೋರಿಗೆ ಮೊದಲನೇದು, ಡೋಂಟ್ ಫಾಲ್ ಫಾರ್ ಟ್ರ್ಯಾಪ್ ಆಫ್ ಫಿಯರ್, ಡೌಟ್ಸ್, ಅಥವಾ ರೀಸ್ಟಾರ್ಟ್ ಮಾಡೋದಕ್ಕೆ ಲೈಫನ್ನ ನೋ ಮ್ಯಾಟರ್ ವಾಟ್ ಏಜ್, ಯಾವುದೇ ಏಜ್ ಬ್ರ್ಯಾಕೆಟಲ್ಲಿ ನೀವಿದ್ರೂ ಡೋಂಟ್ ಬಿ ಅಫ್ರೇಡ್ ಟು ಸ್ಟಾರ್ಟ್ ಓವರ್. ಕೀಪ್ ರೀಇನ್ವೆಂಟಿಂಗ್, ರೀಡಿಸ್ಕವರಿಂಗ್ ನಿಮ್ಮನ್ನು ನೀವು. ಎರಡನೇ ವಿಚಾರ ಬಂದು ಈ ಪರ್ಟಿಕ್ಯುಲರ್ ಕಲೆಕ್ಟಿವ್ಗೆ ಹೇಳ್ತಾ ಇರೋದು, ಆಲ್ರೆಡಿ ಜರ್ನಿನಲ್ಲಿ ಇರೋವಂಥವ್ರಿಗೆ ಈ ಸಮಯದಲ್ಲಿ ನಿಮ್ಮ ಡೌಟ್ಸು, ನಿಮ್ಮ ಫಿಯರ್ಸು, ನಿಮ್ಮ ಹಳೆ ಪ್ಯಾಟರ್ನ್ಗಳೆಲ್ಲ ನಿಮ್ಮನ್ನ ವಾಪಸ್ಸು ಹಳೆ ಎನರ್ಜಿಗೆ ಅಥವಾ ಹಳೆ ಥರ ಲೈಫ್ ಸ್ಟೈಲ್ಗೆ, ಹಳೆ ಥರ ಜೀವನಕ್ಕೆ ಪುಲ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಇಂಟರ್ನಲಿ, ಎಕ್ಸ್ಟರ್ನಲಿ, ಹೊರಗಡೆಯಿಂದ ಡಿಸ್ಟರ್ಬೆನ್ಸಸ್ಗಳಾಗೋದು, ಕನ್ಫ್ಯೂಷನ್ಗಳಾಗೋದು, ಅಯ್ಯೋ ಮುಂಚೆನೇ ಹೆಂಗೋ ಒಂದು ಹೋಗ್ತಿತ್ತು ಅನ್ನುವಂಥ ರಿಗ್ರೆಟ್ ಬರುವಂಥ ಎನರ್ಜೀಸ್ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ, ಎನಿ ಡೇ ನೀವು ಮಾಡೋವಂಥ ಡೆಸಿಷನ್ನು ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ, ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಡಿಸಿಷನ್ ಎವರ್. ವಿ ನೆವರ್ ಪ್ರಾಮಿಸ್ ನಾವು ನಮ್ಮ ಸೋಲ್ ಗ್ರೋತ್ ಡಿಸಿಷನ್ ಮಾಡಿದಾಗ ಎಲ್ಲ ಈಸಿ ಆಗಿರುತ್ತೆ ಅಂತ ಹೇಳಿ. ಸ್ಟಿಲ್ ಪ್ರಾಬ್ಲಮ್ಸ್ ಇರುತ್ತೆ, ಸ್ಟಿಲ್ ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ಇಟ್ ವಿಲ್ ಆಲ್ಸೋ ಬ್ರಿಂಗ್ ಯು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಎಂಡ್ ಆಫ್ ದ ಜರ್ನಿನಲ್ಲಿ. ಅಥವಾ ನಾವು ಮುಂದೆ ಹೀಗೆ ನಮ್ಮ ಪ್ರೋಗ್ರೆಷನಲ್ಲಿ ಮುಂದೆ ಹೋದಾಗ ಯು ವಿಲ್ ಬಿ ಸೋ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನೀವು ಮಾಡಿರುವಂಥ ಡೆಸಿಷನ್ಸ್ಗಳು ಅಥವಾ ನೀವು ತಗೊಂಡಿರುವಂಥ ಈ ಮುಂದೆ ಈ ಡೈರೆಕ್ಷನಲ್ಲಿ ಹೋಗ್ತೀನಿ ಬಿಕಾಸ್ ದಟ್ ಈಸ್ ವೇರ್ ಐ ಆಮ್ ಅಲೈನ್ಡ್, ನನ್ನ ಅಲೈನ್ಡ್ ಪಾತಲ್ಲಿ ನಾನು ನಡೀತೀನಿ ಅಂತ ನೀವು ಮಾಡಿರುವಂಥ ನಿರ್ಧಾರಗಳು, ಇಟ್ ವಿಲ್ ಮೇಕ್ ಯು ಸೋ ಪ್ರೌಡ್ ಆಫ್ ಯುವರ್ ಸೆಲ್ಫ್ ನಿಮ್ಮ ಈ ಜರ್ನಿನಲ್ಲಿ. ಆಲ್ರೈಟ್, ಸೊ ಡೋಂಟ್ ಫಾಲ್ ಫಾರ್ ದ ಟ್ರ್ಯಾಪ್ ಆಫ್ ಫಿಯರ್ ಅಥವಾ ನಿಮ್ಮ ಹಳೆ ಪ್ಯಾಟರ್ನ್ಸ್. ಯಾಕೆಂದರೆ ಹಳೆ ಪ್ಯಾಟರ್ನ್ಸು ನಮ್ಮ ಜೀವನದಲ್ಲಿ ಮರುಕಳಿಸುವಂಥ ಚಾನ್ಸಸ್ ತುಂಬ ಇರುತ್ತೆ. ಇವಾಗ ಇಟ್ ಈಸ್ ಜಸ್ಟ್ ಅ ಟೆಸ್ಟ್ ಫಾರ್ ಅಸ್ ಟು ಚೆಕ್ ನಮ್ಮನ್ನು ನಾವು ಎನರ್ಜೆಟಿಕಲಿ ಎಷ್ಟು ಮಟ್ಟಿಗೆ ನಾವು ಹೀಲ್ ಆಗಿದ್ದೀವಿ ಅಂತ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಪಾಸ್ಟ್ ನಮ್ಮ ರಿಲೇಷನ್ಶಿಪ್ಪಿಂದ ಆಚೆ ಬಂದರೆ ಆ ವ್ಯಕ್ತಿ ಬಗ್ಗೆ ಆಲೋಚನೆ ಬಂದಾಗ, ನಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಇವಾಗ ಕೋಪ ಬರ್ತಿದ್ಯಾ ಅಥವಾ ನಾವು ಅವ್ರನ್ನ ಫರ್ಗಿವ್ ಮಾಡಿದ್ದೀವಾ, ಹೆಂಗೆ ಗೊತ್ತಾಗೋದು ನಮ್ಗೆ ಎಷ್ಟು ಮಟ್ಟಿಗೆ ನಾವು ಹೀಲ್ ಆಗಿದ್ದೀವಿ ಅಂತ ಹೇಳಿ? ನಾವು ದಾರಿನಲ್ಲಿ ಹೋಗ್ಬೇಕಾದ್ರೆ ವ್ಯಕ್ತಿ ಕಾಣಿಸ್ಕೊಳ್ಬೋದು, ಬೇರೆ ವ್ಯಕ್ತಿ ಜೊತೆ ಕಾಣಿಸ್ಕೊಳ್ಬೋದು, ಹೊಸ ಪಾರ್ಟ್ನರ್ ಬಂದಿರ್ಬೋದು. ಸೊ ನಮಗೆ ಹೀಗೆ ಹೆಂಗೆ ಅನ್ನಿಸ್ತಾ ಇದೆ, ಹೌ ಆರ್ ವಿ ಫೀಲಿಂಗ್ ಇವಾಗ ಈ ಸಿಚುವೇಶನಲ್ಲಿ? ಇನ್ನೂ ನಮಗೆ ಪೇನ್ ಅನ್ನಿಸ್ತಾ ಇದೆಯಾ, ಇನ್ನೂ ಕೋಪ ಬರ್ತಾ ಇದೆಯಾ? ದೆನ್ ವಿ ಹ್ಯಾವ್ ಟು ಸಿಟ್ ಅಂಡ್ ಡೂ ಮೋರ್ ಹೀಲಿಂಗ್ ಅಥವಾ ಮೋರ್ ರಿಯಲೈಸೇಷನ್. ಓಕೆ, ವಾಟ್ ವಿಲ್ ಐ ಡೂ ಈ ಸಿಚುವೇಶನಲ್ಲಿ? ಇಟ್ ಈಸ್ ನೆವರ್ ಅಬೌಟ್ ಬೇರೆ ವ್ಯಕ್ತಿ ಬಗ್ಗೆ ಅದು ನಿಮ್ಮನ್ನ ಟ್ರಿಗರ್ ಮಾಡಿ ನಿಮಗೆ ಕೋಪ ಬರ್ಸ್ಬೇಕಂತ ಅಲ್ಲ. ನಮ್ಮ ಜರ್ನಿನಲ್ಲಿ ನಾವು ಎಷ್ಟರ ಮಟ್ಟಿಗೆ ಮುಂದೆ ಬಂದಿದ್ದೀವಿ ಅನ್ನೋದಕ್ಕೆ ಟೆಸ್ಟ್ಗಳದೆಲ್ಲ. ಸೊ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ವೇರ್ ಆರ್ ವಿ ನಮ್ಮ ಜರ್ನಿನಲ್ಲಿ ಅಂತ ಹೇಳಿ. ಆಲ್ರೈಟ್, ಸೊ ಡೋಂಟ್ ಡೌಟ್. ನೀವು ಆಲ್ರೆಡಿ ಮಾಡಿರೋಂಥ ಡಿಸಿಷನ್ಗಳನ್ನ ಆಲ್ರೆಡಿ ನೀವು ನಿಮ್ಮ ಪ್ರೋಗ್ರೆಷನಲ್ಲಿದ್ದರೆ ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್, ಯು ಆರ್ ಇನ್ ಅಲೈನ್ಮೆಂಟ್, ಯು ಆರ್ ಓಕೆ. ಸೊ ಕೀಪ್ ಗೋಯಿಂಗ್ ಫಾರ್ವರ್ಡ್, ಫೇಸ್ ಯುವರ್ ಫಿಯರ್ಸ್, ಪಾಸ್ ದಿಸ್ ಟೆಸ್ಟ್. ಯೂನಿವರ್ಸ್ ನಮಗೆ ಕೊಡ್ತಾ ಇರೋದನ್ನ ಜಸ್ಟ್ ಫರ್ಗೆಟ್ ಅನ್ನೋದಕ್ಕಾಗೋದಿಲ್ಲ. ನಮ್ಮ ಪಾಸ್ಟಿಂದ ಬರುವಂಥ ಟ್ರಿಗರ್ಸ್ಗಳಾದರೆ ಇಟ್ ಈಸ್ ಅಬೌಟ್ ಫರ್ ಗಿವಿಂಗ್ ಯೋರ್ ಸೆಲ್ಫ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಹೌದು, ಈ ಸಿಚುವೇಶನ್ ಹೀಗೆ ಇರೋದು ಅಂತ ಹೇಳಿ ಫರ್ಗಿವ್ ಮಾಡಿ, ನಿಮ್ಮನ್ನು ನೀವು ಫರ್ಗಿವ್ ಮಾಡಿ, ನನ್ನನ್ನು ನಾನು ಆ ಸಿಚುವೇಶನಲ್ಲಿ ಇಟ್ಟಿದ್ದಕ್ಕಾಗಿ ಐ ಫರ್ಗಿವ್ ಮೈ ಸೆಲ್ಫ್ ಅಂತ ಹೇಳಿ. ಸೊ ಇಟ್ ಈಸ್ ಆಲ್ ಅಬೌಟ್ ಮೂವಿಂಗ್ ಫಾರ್ವರ್ಡ್. ಈ ಪರ್ಟಿಕ್ಯುಲರ್ ಕಲೆಕ್ಟಿವ್ ಎನರ್ಜಿ ಬಂದು ಯು ಆರ್ ಇನ್ ದ ರೈಟ್ ಡೈರೆಕ್ಷನ್, ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್ಸ್. ಸೊ ಡೋಂಟ್ ಡೌಟ್ ಯುವರ್ ಸೆಲ್ಫ್. ಈ ಸಮಯದಲ್ಲಿ ಡೌಟ್ಸ್ ಜಾಸ್ತಿ ಆಗೋ ಸಾಧ್ಯತೆ ತುಂಬ ಇದೆ. ಆ್ಯಂಡ್ ಆಲ್ಸೋ ಮರ್ಕ್ಯೂರಿ ರೆಟ್ರೋಗ್ರೇಡ್ ಹೋಗ್ತಿರೋದ್ರಿಂದ ಪಾಸ್ಟ್ ಬಗ್ಗೆ ಮಾತಾಡಿರೋದ್ರಲ್ಲಿ ಯಾವುದೇ ಒಂದು ಸರ್ಪ್ರೈಸ್ ಇಲ್ಲ. ಯಾಕಂದರೆ ಮರ್ಕ್ಯೂರಿ ರೆಟ್ರೋಗ್ರೇಡ್ ಟೈಮಲ್ಲಿ, ಅಂದರೆ ಮರ್ಕ್ಯೂರಿ ಪ್ಲಾನೆಟ್ ಬಂದು ಮತ್ತೆ ಸ್ಲೋ ಆಗಿರೋದು. ಸೊ ಆ ರೊಟೇಷನ್ ಅಥವಾ ಸ್ಪಿನ್ನಿಂಗ್ ಬಂದು ಸ್ಲೋ ಆದಾಗ ಪರ್ಟಿಕ್ಯುಲರ್ ಆಗಿ ಮರ್ಕ್ಯೂರಿ ಬಂದು ಕಮ್ಯುನಿಕೇಷನ್, ನಮ್ಮ ಪಾಸ್ಟ್, ಟೆಕ್ನಾಲಜಿ ಇದೆಲ್ಲ ಸ್ಲೋ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಮ್ಮ ಪಾಸ್ಟ್ ಬಂದು ನಮ್ಮ ಮುಂದೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಥಾಟ್ ಮುಖಾಂತರ ಅಥವಾ ಆ್ಯಕ್ಚುಯಲ್ ವ್ಯಕ್ತಿ
ಪಾಸ್ಟಿಂದ ಯಾರಾದರೂ ಬಂದು ಟ್ರಿಗರ್ ಮಾಡುವಂಥದ್ದು. ಸೊ ಜಸ್ಟ್ ಬಿ ಅವೇರ್, ಇಟ್ ಈಸ್ ಆಲ್ ಟು ಟೆಸ್ಟ್ ಯು. ನಾವು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದೀವಿ, ಎಷ್ಟು ಮಟ್ಟಿಗೆ ಹೀಲ್ ಆಗಿದ್ದೀವಿ, ಎಷ್ಟು ಮಟ್ಟಿಗೆ ನಾವು ಕ್ಲಿಯರ್ ಆಗಿದ್ದೀವಿ ನಾವು ಹೋಗ್ತಾ ಇರೋವಂಥ ಡೈರೆಕ್ಷನಲ್ಲಿ, ಅದನ್ನು ಟೆಸ್ಟ್ ಮಾಡೋದಕ್ಕೆ ಮಾತ್ರ. ಸೊ ಡೋಂಟ್ ಫಾಲ್ ಫಾರ್ ದ ಟ್ರ್ಯಾಪ್. ಓಕೆ, ಸೊ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ನಾಟ್ ಫಾಲಿಂಗ್ ಫಾರ್ ದ ಟ್ರ್ಯಾಪ್, ಐ ಆಮ್ ಸೋ ರೆಡಿ ಫಾರ್ ಮೈ ಫ್ಯೂಚರ್ ಅಂತ ಹೇಳಿ. ಸೊ ಅದು ಇವತ್ತಿನ ಕಲೆಕ್ಟಿವ್ ಮೆಸೇಜಸ್ಸು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥದ್ದು. ಆ್ಯಂಡ್ ಹ್ಯಾಪಿ ಸಂಡೇ, ಎಂಜಾಯ್ ಮಾಡಿ. ನಿಮ್ಮನ್ನು ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.